ಸ್ವಲ್ಪ ಭಯದ ವಾತಾವರಣ ಯಾವಾಗಲೂ ನಿಮ್ಮನ್ನು ಕಾಡ್ತಾ ಇರುತ್ತೆ. ಏನೇನು ಭಯ ಇರ್ಬೋದು? ಆರೋಗ್ಯದ ಭಯ ಇರ್ಬೋದು, ವ್ಯಾವಹಾರಿಕವಾದಂಥ ಭಯ ಇರ್ಬೋದು, ಮತ್ತು ಕುಟುಂಬದಲ್ಲಿರುವಂತಹ ವಾತಾವರಣಗಳಿರ್ಬೋದು. ಪ್ರತಿಯೊಂದು ನಿಮ್ಮ ಹೆಜ್ಜೆಗೂ ಸಹ ಭಯ ಅನ್ನುವಂತಹ ವಾತಾವರಣ ನಿಮ್ಮನ್ನು ಕಾಡುತ್ತೆ. ಮತ್ತು ಯಾವಾಗಲೂ ಸಹ ಅದನ್ನು ನಿಮ್ಮನ್ನು ಬೆಂಬಿಡದ ರೀತಿಯಲ್ಲಿ ಯಾವಾಗಲೂ ಸಹ ನಿಮ್ಮ ಹಿಂಬಾಲಿಸುತ್ತೆ. ಅದಿರುವಂಥದ್ದು ಮಿಥುನ ರಾಶಿಯವರಿಗೆ. ನೀವೇನೇ ಧೈರ್ಯ ಮಾಡಿ ಯಾವುದೇ ವಿಚಾರದಲ್ಲಿ ನೀವು ಹೋದರೂ ಸಹ ನಿಮಗೆ ಅಲ್ಲಿ ನಷ್ಟಗಳಾಗತ್ತೆ, ಅಲ್ಲಿಗೆ ಸಮಸ್ಯೆಗಳಾಗತ್ತೆ, ಭಯದ ವಾತಾವರಣಗಳು ಸೃಷ್ಟಿಯಾಗತ್ತೆ. ನಿಮ್ಮನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂತಹ ವಾತಾವರಣಗಳು ನಿಮಗೆ ಜಾಸ್ತಿ ಆಗ್ತಾರೆ. ಜೊತೆಯಲ್ಲಿ ಅಸೂಯೆ ಪಡುವಂಥವರು ತುಂಬ ಹೆಚ್ಚಿನದಾಗ್ತಾರೆ. ನಿಮ್ಮ ಏಳಿಗೆಯನ್ನು ನೋಡಿ ಅಸೂಯೆ ಪಡುವಂಥವರು, ನಿಮ್ಮ ಅಭಿವೃದ್ಧಿಯನ್ನು ನೋಡಿ ಅಸೂಯೆ ಪಡುವಂಥವರು, ಹೊಟ್ಟೆ ಉರಿ ಪಡುವಂಥವರು ಜಾಸ್ತಿ ಇರ್ತಾರೆ. ಅದು ಶನಿಯ ದಶಮ ಸ್ಥಾನದಿಂದಿರುವುದರಿಂದ ನಿಮಗೆ ಬರುತ್ತೆ. ಈ ಶನಿಯ ದಶಮ ಯೋಗದಿಂದ ಕೆಲವು ಬಾರಿ ದ್ರವ್ಯ ನಷ್ಟವನ್ನು, ಕೆಲವು ಬಾರಿ ದ್ರವ್ಯ ಲಾಭವನ್ನು, ಇದೆಲ್ಲ ಮಿಶ್ರ ಫಲಗಳಿಂದ ಮಿಥುನ ರಾಶಿಯವರಿಗೆ ಕೊಡ್ತಾ ಬರ್ತಿರ್ತಾರೆ. ಯಾಕೆ ಅಂತಂದರೆ ಮಿಕ್ಕಿದ ಗ್ರಹಗಳ ಯೋಗ ಫಲದ ಅನುಸಾರವಾಗಿ ಈ ದ್ರವ್ಯ ನಷ್ಟಗಳು, ಲಾಭಗಳು ಇವೆಲ್ಲವೂ ಆಗುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿರುತ್ತೆ. ಶನಿಯ ಮಿತ್ರ ಗ್ರಹ ಅತ್ಯಂತ ಯೋಗ ಫಲದಲ್ಲಿದ್ದಾಗ ಲಾಭದಾಯಕವಾಗಿಯೂ, ಶನಿಯ ಶತ್ರುಗ್ರಹ ಜೊತೆಯಲ್ಲಿದ್ದಾಗ ನಷ್ಟದ ರೀತಿಯಲ್ಲೂ ಸಹ ಆಗುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿ ಇರುತ್ತೆ. ಮಿಥುನ ರಾಶಿಯವರಿಗೆ ಶನಿಯ ಯೋಗದಿಂದ, ಶನಿಯ ದಶಮ ಯೋಗದಿಂದ, ಶನಿ 10ನೇ ಮನೆಯಲ್ಲಿರುವುದರಿಂದ ಮಿಥುನ ರಾಶಿಯವರಿಗೆ ಒಂದು ರೀತಿಯಾದಂತಹ ಭಯದ ವಾತಾವರಣ, ಒಂದು ರೀತಿಯಾದಂಥ ನಷ್ಟ, ಒಂದು ರೀತಿಯಲ್ಲಿ ಲಾಭದ ವಾತಾವರಣಗಳಿಂದಲೂ ಸಹ ಕೂಡಿರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇವರು ಮಾಡಬೇಕಾಗಿರುವಂಥದ್ದು, ಮಿಥುನ ರಾಶಿಯವರು ರಾಶ್ಯಾಧಿಪತಿಯಾದಂಥವನು ಬುಧಗ್ರಹನಾಗಿರ್ತಾರೆ. ಶನಿಗೆ ಮಿತ್ರಗ್ರಹನೂ ಅದು ಆಗಿರುತ್ತೆ. ಆದ್ದರಿಂದ ಪ್ರತಿ ಬುಧವಾರ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿರುವಂತಹ ನವಗ್ರಹ ದೇವಸ್ಥಾನಗಳಿಗೆ ಹೋಗಿ ಪ್ರದಕ್ಷಿಣಾದಿಗಳನ್ನು ಮಾಡಿ ಶಂಕು ಪುಷ್ಪದಿಂದಲೋ ತುಳಸಿ ಪತ್ರೆಯಿಂದಲೋ ಅರ್ಚನೆಯನ್ನು ಮಾಡಿಸ್ಕೊಂಡು ಬನ್ನಿ, ಇನ್ನೂ ಅನುಕೂಲವಾಗುತ್ತೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.